ಒಂದು ಸಂಭವಿಸಿದೆ. ಪ್ರತಿನಿತ್ಯ ಸಾವಿರಾರು ಜನರು ಬರ್ತಾರೆ ಅಂತ ಹೋಟೆಲ್ನಲ್ಲಿ ನಡಿಬಾರದ ಘಟನೆಯೊಂದು ನಡೆದೇ ಹೋಗಿದೆ. 10 ಜನರು ಗಾಯಗೊಂಡಿದ್ದಾರೆ. ಈ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇಡೀ ಬೆಂಗಳೂರಿಗರನ್ನೇ ಆತಂಕಕ್ಕೆ ದೂಡುವಂತೆ ಮಾಡಿದೆ. ಶುಕ್ರವಾರ ಮಧ್ಯಾಹ್ನ 12:50ರಿಂದ 1 ಗಂಟೆ ಅವಧಿಯ ಒಳಗೆ ಬೆಂಗಳೂರಿನ ಕುಂದಲಹಳ್ಳಿಯಲ್ಲಿರುವ ಐಟಿಪಿಎಲ್ ಮುಖ್ಯ ರಸ್ತೆಯಲ್ಲಿರುವ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿತ್ತು. 10 ನಿಮಿಷದ ಅವಧಿಯಲ್ಲಿ 2 ಬಾರಿ ಸ್ಫೋಟ ಸಂಭವಿಸಿದೆ. ಸ್ಫೋಟದ ತೀವ್ರತೆಗೆ 10 ಜನರಿಗೆ ಗಾಯಗಳಾಗಿವೆ. ರಾಮೇಶ್ವರಂ ಕೆಫೆಯ ವ್ಯವಸ್ಥಾಪಕ ನಿರ್ದೇಶಕಿ ದಿವ್ಯಾ ನೀಡಿರುವ ಮಾಹಿತಿ ಪ್ರಕಾರ ಮೊದಲಿಗೆ ಕೆಫೆಯ ಕೈ ತೊಳೆಯುವ ಸ್ಥಳದಲ್ಲಿ ಸ್ಫೋಟ ಸಂಭವಿಸಿದೆ. ನಂತರ ಕಿಚನ್ ಹೊರಗಡೆ ಪ್ಲೇಟ್ಗಳನ್ನು ಇಡುವಂತ ಸ್ಥಳದಲ್ಲಿ 2ನೇ ಬಾರಿಗೆ ಸ್ಫೋಟ ಸಂಭವಿಸಿದೆ. ಅವ್ರು ಹೇಳೋ ಪ್ರಕಾರ ಕೆಫೆಯಲ್ಲಿ ವಿದ್ಯುತ್ ಅವಘಡ ಸಂಭವಿಸಿಲ್ಲ, ಗ್ಯಾಸ್ ಸಿಲಿಂಡರ್ ಕೂಡ ಸ್ಫೋಟವಾಗಿಲ್ಲ. ಹಾಗಾದ್ರೆ ಮತ್ತೆ ಸ್ಫೋಟ ಹೇಗಾಯ್ತು? ಇದೇ ಇಂಟ್ರೆಸ್ಟಿಂಗ್. ಅಷ್ಟಕ್ಕೂ ಈ ಸ್ಫೋಟ ಯಾವುದೇ ಅವಘಡಗಳಿಂದ ಸಂಭವಿಸಿದ್ದಲ್ಲ, ಉದ್ದೇಶಪೂರ್ವಕವಾಗಿ ಬಾಂಬ್ ಬ್ಲಾಸ್ಟ್ ಮಾಡಲಾಗಿದೆ. ಎಸ್, ರಾಮೇಶ್ವರಂ ಕೆಫೆಗೆ ಬಂದಿದ್ದ ಓರ್ವ ವ್ಯಕ್ತಿ ಬ್ಯಾಗ್ ಅನ್ನ ಇಟ್ಟು ಹೋಗಿದ್ರಿಂದ ಈ ಸ್ಫೋಟ ಸಂಭವಿಸಿದೆ. ಈ ವಿಚಾರ ಕೆಫೆಯ ಸಿಸಿಟಿವಿ ದೃಶ್ಯದಲ್ಲಿ ಸೆರೆಯಾಗಿದೆ. ಈ ದೃಶ್ಯದ ಪ್ರಕಾರ ಶಂಕಿತನೋರ್ವ ಬಸ್ನಲ್ಲಿ ಬಂದು ರಾಮೇಶ್ವರಂ ಕೆಫೆಗೆ ಆಗಮಿಸಿ ಇಡ್ಲಿ ತಿಂದು ಬ್ಯಾಗ್ ಅನ್ನ ಇಟ್ಟೋಗಿದ್ದ. ಆತ ಹ್ಯಾಟ್, ಮಾಸ್ಕ್, ಕನ್ನಡಕ ಕೂಡ ಧರಿಸಿದ್ದ. ಇನ್ನು ಆತ ಇಟ್ಟ ಆ ಬ್ಯಾಗ್ ನಲ್ಲಿ ಟೈಮರ್ ಫಿಕ್ಸ್ ಮಾಡಿರುವ ಬಾಂಬ್ ಇದ್ದು ಆ ಬಾಂಬ್ ಸ್ಫೋಟವಾಗಿದೆ. ಅಷ್ಟಕ್ಕೂ ರಾಮೇಶ್ವರಂ ಕೆಫೆಯಲ್ಲಿಯೇ ಬಾಂಬ್ ಅನ್ನ ಯಾಕೆ ಇಡ್ಲಾಯ್ತು? ಇದೇ ಸದ್ಯಕ್ಕೆ ಎಲ್ಲರನ್ನ ಕಾಡ್ತಾ ಇರುವಂತ ಪ್ರಶ್ನೆ. ಪ್ರತಿನಿತ್ಯ ಸಾವಿರಾರು ಜನರು ಬಂದು ತಿಂಡಿ ತಿನಿಸು ಸವಿಯುವ ಈ ಕೆಫೆ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ದೇಶದಲ್ಲಿಯೂ ಜನಪ್ರಿಯತೆಯನ್ನ ಹೊಂದುತ್ತಿದೆ. ಸದ್ಯ ರಾಮೇಶ್ವರಂ ಕೆಫೆ ಮಾಲೀಕರು ದೇಶದೆಲ್ಲೆಡೆ ಉದ್ಯಮ ಮತ್ತು ಕೇಟರಿಂಗ್ ವಿಸ್ತರಿಸುವುದಕ್ಕೆ ನಿರ್ಧರಿಸಿದ್ರು. ಮದುವೆ ಸಮಾರಂಭಗಳಲ್ಲಿಯೂ ತಮ್ಮ ಕೈಚಳಕ ತೋರಿಸುವುದಕ್ಕೆ ರೆಡಿಯಾಗಿದ್ರು. ಮದುವೆ ಅಂದಾಗ ಸದ್ಯದ ಮಟ್ಟಿಗೆ ನೆನಪಾಗೋದು ದೇಶದ ಅಗರ್ಭ ಶ್ರೀಮಂತ ಮುಖೇಶ್ ಅಂಬಾನಿಯ ಕಿರಿಯ ಪುತ್ರ ಅನಂತ್ ಅಂಬಾನಿಯ ಮದುವೆ. ಹಲವಾರು ದಿನಗಳಿಂದ ಮುಂಬೈ ಆಂಟಿಲಿಯ ನಿವಾಸದಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿದೆ. ಅಂಬಾನಿ ಕುಟುಂಬದ ಮದುವೆ ಅಂದ್ರೆ ಅಲ್ಲಿ ಎಲ್ಲವೂ ಕೂಡ ಉತ್ಕೃಷ್ಟವಾದದ್ದೇ ಇರುತ್ತೆ. ದೇಶದ ಬೆಸ್ಟ್ ಅಲ್ಲಿ ನಮ್ಗೆ ಕಾಣ ಸಿಗುತ್ತೆ. ಇನ್ನು ಅಲ್ಲಿನ ಮದುವೆ ಊಟದ ಬಗ್ಗೆ ಅಂತೂ ಕೇಳೋದೇ ಬೇಡ. ಪ್ರಪಂಚದ ಗಣ್ಯರೆಲ್ಲ ಸೇರುವ ಈ ವಿವಾಹ ಸಮಾರಂಭಕ್ಕೆ ಕೇಟರಿಂಗ್ ಮಾಡುವ ಅವಕಾಶ ಸಿಕ್ಕಿದ್ದು ಯಾರಿಗೆ ಗೊತ್ತಾ? ಬೆಂಗಳೂರಿನ ರಾಮೇಶ್ವರಂ ಕೆಫೆಗೆ. ಎಸ್, ಅನಂತ್ ಅಂಬಾನಿಯ ವಿವಾಹ ಪೂರ್ವ ಸಮಾರಂಭಕ್ಕೆ ಕೇಟರಿಂಗ್ ಮಾಡುವ ಜವಾಬ್ದಾರಿ ರಾಮೇಶ್ವರಂ ಕೆಫೆಗೆ ಸಿಕ್ತು. ಈ ಕೇಟರಿಂಗ್ ಅವಕಾಶ ಪಡೆಯುವುದಕ್ಕೂ ಕೂಡ ಬಹಳ ಪೈಪೋಟಿ ನಡೆದಿತ್ತು. ಕೊನೆಗೂ ಕೂಡ ಈ ಅವಕಾಶ ರಾಮೇಶ್ವರಂ ಕೆಫೆಗೆ ಸಿಕ್ತು. ಇದು ಅವಕಾಶ ವಂಚಿತ ಹೋಟೆಲ್ ಮಾಲೀಕರ ಕಣ್ಣನ್ನ ಕೆಂಪಗಾಗಿಸಿತು. ಹಾಗಾಗಿ ವ್ಯಾವಹಾರಿಕ ದ್ವೇಷದಿಂದ ಕೃತ್ಯ ಎಸಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಅದು ಕೂಡ ಲಘು ಸ್ಫೋಟಕಗಳನ್ನ ಬಳಸಿರೋದ್ರಿಂದ ಯಾರನ್ನ ಕೊಲ್ಲುವ ಉದ್ದೇಶ ಹೊಂದಲಾಗಿರಲಿಲ್ಲ. ಕೇವಲ ಕೆಫೆಯ ಖ್ಯಾತಿಗೆ ಧಕ್ಕೆ ತರುವ ಉದ್ದೇಶ ಹೊಂದಲಾಗಿತ್ತ. ಜೊತೆಗೆ ಹೆದರಿಸುವ ಸಲುವಾಗಿ ಈ ಬಾಂಬ್ ಬ್ಲಾಸ್ಟ್ ಮಾಡಲಾಗಿರಬಹುದು ಅಂತ ಪೊಲೀಸರು ಶಂಕಿಸಿದ್ದಾರೆ. ಆದ್ರೂ ಈ ಬಾಂಬ್ ಬ್ಲಾಸ್ಟ್ ನಲ್ಲಿ ಭಯೋತ್ಪಾದಕ ಕೃತ್ಯವೇನಾದ್ರೂ ಇದೆಯಾ ಎನ್ನುವ ಅನುಮಾನ ಕೂಡ ಮೂಡಿದೆ. ಯಾಕಂದ್ರೆ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ನಡೆದಿದ್ದು, ಶಿವಮೊಗ್ಗದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಿದ್ದು, ಈ ಹಿನ್ನೆಲೆ ಶಂಕಿತ ಉಗ್ರರನ್ನ ಸೆರೆ ಹಿಡಿದಿತ್ತು ರಾಜ್ಯದಲ್ಲಿ ತಲ್ಲಣವನ್ನ ಉಂಟು ಮಾಡಿತು. ರಾಜ್ಯದಲ್ಲಿ ಭಯೋತ್ಪಾದಕತೆ ಆಕ್ಟಿವ್ ಆಗಿದ್ದು ಗೊತ್ತೇ ಇದೆ. ಮಂಗಳೂರಿನಂತೆಯೇ ಬೆಂಗಳೂರಿನಲ್ಲಿಯೂ ಕೂಡ ಬಾಂಬ್ ಬ್ಲಾಸ್ಟ್ ಮಾಡಲಾಯ್ತಾ ಎನ್ನುವ ಅನುಮಾನದ ಹುತ್ತ ಬೆಳೆದಿದೆ. ಅದು ಕೂಡ ಜನಸಂದಣಿ ಇರುವ ಪ್ರದೇಶದಲ್ಲಿಯೇ ಈ ಬ್ಲಾಸ್ಟ್ ಆಗಿರೋದ್ರಿಂದ ಹಲವಾರು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ. ಇದು ಭಯೋತ್ಪಾದಕ ಕೃತ್ಯನ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಲಭ್ಯವಾಗಿಲ್ಲ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು, ಗಾಯಾಳುಗಳಿಗೆ ಪರಿಹಾರವನ್ನ ನೀಡಲಾಗುವುದು ಅಂತ ಹೇಳಿದ್ದಾರೆ. ಇನ್ನು ಈಗಾಗಲೇ ಸ್ಫೋಟ ಸಂಭವಿಸಿದ ಸ್ಥಳಕ್ಕೆ ಗೃಹ ಸಚಿವರು, ಎನ್ಐಎ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸ್ಫೋಟಕ್ಕೂ ಮುನ್ನ ಬೀಪ್ ಸೌಂಡ್ ಕೇಳಿಸ್ತು ಅಂತ ಪ್ರತ್ಯಕ್ಷದರ್ಶಿಗಳು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಹಾಗಾಗಿ ಟೈಮರ್ ಇಟ್ಟು ಸ್ಫೋಟ ಮಾಡಲಾಗಿದೆ. ಮೊಬೈಲ್ ಸರ್ಕಿಟ್ ಕೂಡ ಆ ಸ್ಥಳದಲ್ಲಿ ಸಿಕ್ಕಿದ ಅನ್ನೋ ಮಾಹಿತಿ ಇದೆ. ಕಚ್ಚಾ ಬಾಂಬ್ ತಯಾರಿಕೆ ಅಂದ್ರೆ ಐಇಡಿ ಬಳಸಿರುವಂತದ್ದು ತನಿಖೆಯಿಂದ ಬೆಳಕಿಗೆ ಬಂದಿದೆ. ಸಣ್ಣ ಪ್ರಮಾಣದಲ್ಲಿ ಸ್ಫೋಟಿಸಿರೋದ್ರಿಂದ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಹಾಗಾಗಿ ಇದು ಭಯೋತ್ಪಾದಕ ಕೃತ್ಯನ ಅಥವಾ ಬೇರೆಯವರ ಕೈವಾಡವಿದೆಯಾ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಎನ್ಐಎ ಅಧಿಕಾರಿಗಳು ಕೂಡ ತನಿಖೆ ನಡೆಸ್ತಾ ಇದ್ದು, ಸ್ಫೋಟಕ್ಕೆ ಅಸಲಿ ಕಾರಣ ಏನು ಅನ್ನೋದು ಮಾತ್ರ ಇನ್ನೂ ನಿಗೂಢವಾಗಿದೆ. ಇನ್ನು ಹೋಟೆಲ್ ಮಾಲೀಕರು ಹೇಳೋ ಪ್ರಕಾರ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟಕ್ಕೆ ಸಂಚು ಮೊದಲಿನಿಂದಲೂ ನಡೀತಾ ಇತ್ತು ಅಂತ ಹೇಳಲಾಗಿದೆ. ಯಾಕಂದ್ರೆ ಅಪರಿಚಿತ ವ್ಯಕ್ತಿಗಳು ಹಿಂದೆ 2 ಬಾರಿ ಹೋಟೆಲ್ಗೆ ಬಂದು ಅನುಮಾನಾಸ್ಪದ ಬ್ಯಾಗ್ ಅನ್ನ ತಂದಿಟ್ಟು ಹೋಗಿದ್ರು.
ಒಂದ್ ಬ್ಯಾಗ್ ಅನ್ನ ತೆಗೆದು ನೋಡಿದಾಗ ಮಡಿಕೆ ಕುಡಿಕೆಗಳಿದ್ವು. ಇನ್ನೊಂದು ಬ್ಯಾಗ್ ಅನ್ನ ನಿರ್ಜನ ಪ್ರದೇಶದಲ್ಲಿ ಇರಿಸಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಲಾಗಿತ್ತು. ಬಳಿಕ ಆ ಬ್ಯಾಗ್ ನಲ್ಲಿ ಏನಿತ್ತು ಅನ್ನೋದು ಗೊತ್ತಿಲ್ಲ. ಈ ಬಗ್ಗೆ ಪೊಲೀಸರಿಗೂ ದೂರು ನೀಡಿದ್ವಿ ಅಂತ ಹೋಟೆಲ್ ಮಾಲೀಕರು ಹೇಳ್ತಾರೆ. ಹೀಗೆ ಹಿಂದೆಯೂ ಕೂಡ ಈ ರೀತಿ ನಡೆದಿತ್ತು ಅಂತ ಹೇಳ್ತಾರೆ. ಒಟ್ನಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿರುವಂತದ್ದು ಸ್ಫೋಟ ಸಂಭವಿಸಿರುವಂತದ್ದು ಇಡೀ ರಾಜ್ಯದಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಸ್ಫೋಟಕ್ಕೆ ನಿಖರ ಕಾರಣ ತಿಳಿಯುವವರೆಗೂ ಭಯ ಕಟ್ಟಿಟ್ಟ ಬುತ್ತಿ. ಈಗಾಗಲೇ HAL ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಫೋಟದ ವ್ಯಾವಹಾರಿಕ ದ್ವೇಷ ಒಟ್ನಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿರುವಂತದ್ದು ಇಡೀ ರಾಜ್ಯದಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಸ್ಫೋಟಕ್ಕೆ ನಿಖರ ಕಾರಣ ತಿಳಿಯುವವರೆಗೂ ಭಯ ಕಟ್ಟಿಟ್ಟ ಬುತ್ತಿ. ಈಗಾಗಲೇ HAL ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಫೋಟ ವ್ಯಾವಹಾರಿಕ ದ್ವೇಷದಿಂದ ನಡೆದ ಭಯೋತ್ಪಾದಕ ಕೃತ್ಯನ ಸೇರಿದಂತೆ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸುವುದಕ್ಕೆ 8 ತಂಡಗಳನ್ನು ರಚಿಸಲಾಗಿದೆ. ಸಿಸಿಬಿ ಅಧಿಕಾರಿಗಳು ಕೂಡ ತನಿಖೆ ಕೈಗೊಂಡಿದ್ದಾರೆ. ಇನ್ನು ಸ್ಫೋಟ ಸಂಭವಿಸಿರುವ ಸ್ಥಳದಲ್ಲಿ ಕೆಲ ID ಕಾರ್ಡ್ಗಳು ಪತ್ತೆಯಾಗಿದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಲಾಗುತ್ತಿದೆ. ಜೊತೆಗೆ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ 4 ಜನರನ್ನ ಬಂಧಿಸಲಾಗಿದೆ. ಈ ಮೂಲಕ ತನಿಖೆ ಚುರುಕು ಪಡೆದುಕೊಂಡಿದ್ದು ರಾಜಕೀಯ ಪಕ್ಷಗಳು ಈ ವಿಚಾರದಲ್ಲಿ ರಾಜಕೀಯ ಮಾಡದೆ ತಪ್ಪಿತಸ್ಥರು ಯಾರೇ ಆಗಿದ್ರೂ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಕೃತ್ಯದ ಹಿಂದಿರುವ ಉದ್ದೇಶವನ್ನ ಬಹಿರಂಗಪಡಿಸಬೇಕು.